ತಂದೆ ತಾಯಿಗಳ ಕನಸು ನನಸು ಮಾಡುವುದು ಮಕ್ಕಳ ಧ್ಯೇಯವಾಗಲಿ ಕೆರಾಮು. ಕಂಪ್ಲಿ ಪಟ್ಟಣದ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮ ಹಾಗೂ 2025-26ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಮಂಗಳವಾರ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಶಾಲೆಯ ವ್ಯವಸ್ಥಾಪಕ ಕೆ ರಾಮು ಮಾತನಾಡಿ, ಮಕ್ಕಳೇ ಪೋಷಕರ ಕನಸುಗಳನ್ನು ನನಸಾಗಿಸುವುದೇ ನಿಮ್ಮ ಪ್ರಮುಖ ಧ್ಯೇಯವಾಗಬೇಕು. ಜೀವನದಲ್ಲಿ ಯಶಸ್ಸು ಸಾಧಿಸಲು ಗುರಿ ನಿಗದಿಪಡಿಸಿ ಅದನ್ನು ಸಾಧಿಸುವತ್ತ ನಿರಂತರ ಪ್ರಯತ್ನ ಮಾಡಬೇಕು. ಎಲ್ಲ ಸಾಧಕರು ಕಠಿಣ ಪರಿಶ್ರಮದ ಮೂಲಕವೇ ತಮ್ಮ ಗುರಿಯನ್ನು ತಲುಪಿದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಧನೆ ಮಾಡುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಬೇಕು. ನಿರಂತರ ಕಲಿಕೆಯ ಮೂಲಕ ಜ್ಞಾನವನ್ನ ವೃದ್ಧಿಸಿಕೊಳ್ಳಬೇಕು. ಗುರುಗಳ ಸೇವಾ ಬದುಕು ಮಕ್ಕಳ ಗುಣಮಟ್ಟದ ಜೀವನಕ್ಕೆ ಆದರ್ಶವಾಗಿದ್ದು ಅದನ್ನ ಅನುಸರಿಸಿ ಉತ್ತಮ ವಿದ್ಯಾರ್ಥಿಗಳಾಗಬೇಕು ಅಂತ ತಿಳಿಸಿದರು. ನಂತರ ಮುಖ್ಯ ಗುರು ಎಚ್ ಮರಿಯಪ್ಪ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಕಳೆದ 8 ವರ್ಷಗಳಿಂದ 100ಕ್ಕೆ 100 ಫಲಿತಾಂಶವನ್ನ ದಾಖಲಿಸಿದ್ದೇವೆ. ಈ ವರ್ಷವೂ ಕೂಡ ಅದೇ ಸಾಧನೆ ಮುಂದುವರಿಯುವ ವಿಶ್ವಾಸವಿದೆ. ಗ್ರಾಮೀಣ ಭಾಗದ ಬಡ ಹಾಗೂ ಹಿಂದುಳಿದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುತ್ತಿರುವುದು ಹೆಮ್ಮೆಯ ಸಂಗತಿ. ಮುಂದಿನ ದಿನದಲ್ಲಿ ಇನ್ನಷ್ಟು ಉತ್ಸಾಹದಿಂದ ಮಕ್ಕಳ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸಲು ಶ್ರಮಿಸುತ್ತೀವಿ ಎಂದಿದ್ದಾರೆ. ಈ ಸಂದರ್ಭದಲ್ಲಿ 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ಶ್ರೀ ಗೌರಿ ಹಾಗೂ ದ್ವಿತೀಯ ಭಾಷೆ ಕನ್ನಡದಲ್ಲಿ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿನಿ ಪುಷ್ಪ ಅವರಿಗೆ ಶಾಲೆಯ ವತಿಯಿಂದ ಸನ್ಮಾನಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಿರಿಯ ವಿದ್ಯಾರ್ಥಿನಿ ಶ್ರೀ ಗೌರಿ ಮಾತನಾಡಿ, ನಿವೇದಿತ ಶಾಲೆಯು ನಮಗೆ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಟ್ಟಿದೆ. ಇಲ್ಲಿನ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ನಮ್ಮನ್ನ ಕುಟುಂಬದಂತೆ ನೋಡಿಕೊಂಡು ಉತ್ತಮ ಶಿಕ್ಷಣ ಕೊಟ್ಟ ಕಾರಣವೇ ಈ ಫಲಿತಾಂಶ ಸಾಧ್ಯವಾಗಿದೆ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಮಾತಾ ಮೊಂಟೆಸರಿ ಸಂಸ್ಥೆ ನಿವೇದಿತ ಶಾಲೆ ಕಂಪ್ಲಿಯ ಅಧ್ಯಕ್ಷ ಎಚ್ ಮರಿಯಪ್ಪ, ಕಾರ್ಯದರ್ಶಿ ಕೆ ರಾಮು, ಉಪಾಧ್ಯಕ್ಷ ಬಸವರಾಜ, ಮುಖ್ಯ ಶಿಕ್ಷಕಿ ಎಂ ಪುಷ್ಪ ಹಾಗೂ ಶಿಕ್ಷಕಿಯರು ಸೇರಿ ಹಲವರು ಉಪಸ್ಥಿತರಿದ್ದರು. ಎಲ್ಲರಿಗೂ ಮಧ್ಯಾಹ್ನದ ಹಾಗೂ ಬೆಳಗಿನ ಶುಭೋದಯಗಳು. ನೋಡಿ, 9th ಸ್ಟ್ಯಾಂಡರ್ಡ್ ಇವತ್ತೇನ್ ಕಾರ್ಯಕ್ರಮ ಇದೆ? ಸರಸ್ವತಿ ಪೂಜೆ ಇದೆ. 10th ಗೆ ಸೆಂಡ್ ಆಫ್ ಪಾರ್ಟಿ, ಬೀಳ್ಕೊಡುಗೆ ಸಮಾರಂಭ. ಮಕ್ಕಳು ಹೋಗ್ತಾ ಇದ್ದಾರೆ. ನೀವು ಬರೀ ವಿಶ್ ಮಾಡಿದ್ರೆ ಅವ್ರಿಗೆ ಹೇಳ್ಬೇಕು, ನೀವು ಯಾವ ರೀತಿ ಓದಿದ್ದೀರಾ, ಯಾವ ರೀತಿ ಪರ್ಸೆಂಟೇಜ್ ಮಾಡಬೇಕು, ಏನ್ ಮಾಡಬೇಕು, ಎಂತ ಟೀಚರ್ಸ್ ಇದಾರೆ, ಎಂತ ಸ್ಕೂಲ್ ಇದಾರೆ, ಏನಿದೆ ನಿಮ್ಮ ಅನುಭವನ ಹೇಳ್ಬೇಕು. ಬರೋದು ಮೈ ನೇಮ್ ಇಸ್ ಅಂತ ಏನು ಯಾರೇ ಮಾತಾಡ್ಲಿ, ಏನೇ ಮಾತಾಡ್ಲಿ, ಒಂದು ನಿಮಿಷ ಆದ್ರೂ ಏನಾದ್ರೂ ಹೇಳ್ಬೇಕು. ಅರ್ಥ ಆಯ್ತಾ? ನೋಡಿ, 10th ಸಹನು ನೋಡಿ, ಇದೇ ಕೊನೆ ವರ್ಷ. ಇಲ್ಲಿವರೆಗೆ 9 ಬ್ಯಾಚ್ ಆಗಿದೆ. 2025-26ನೇ ಸಾಲಿನ ಬ್ಯಾಚ್ ನೀವು ಇಲ್ಲಿ ಸೇರಿದಾಗಿದ್ದ ಈ ಶಾಲೆ, ಈಗ ನಮ್ಮ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅದು ನಿಮ್ಮಲ್ಲಿ ಏನ್ ಕಲಿಸ್ಕೊಟ್ಟಿದೆ, ನೀವಿಲ್ಲಿ ಏನ್ ಕಲಿತಿದ್ದೀರಿ, ಅವನ್ನೆಲ್ಲವನ್ನ ಬಿಚ್ಚಿಡುವಂತ ಅವಕಾಶ ಇದೆ. ಮುಂದೆ ನೀವು ಹೋದ್ರೆ ಇಲ್ಲಿ ಮತ್ತೆ ಬರ್ಬೇಕಂದ್ರೆ ಆಗಲ್ಲ, ಮತ್ತೆ ಆ ಕ್ಲಾಸಲ್ಲಿ ಕುಂದ್ರಬೇಕಂದ್ರೂ ಆಗಲ್ಲ. ಹೌದಾನೆ? ಹಂಗಾಗಿ ನೀವು ಇಲ್ಲಿ ಏನನ್ನ ಕಲ್ತಿದ್ದೀರಾ, ಮತ್ತೆ ಸ್ಕೂಲ್ಗೆ ಏನ್ ಮಾಡ್ಬೇಕಂತ ತಂದೆ ತಾಯಿ ಶ್ರಮ ಏನು, ಶಿಕ್ಷಕರ ಶ್ರಮ ಏನು, ಆಮೇಲೆ ನಮ್ಮ ಇನ್ಸ್ಟಿಟ್ಯೂಟ್ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ರಾಮು ಸರ್ ಅವರು ಈ ಇನ್ಸ್ಟಿಟ್ಯೂಟ್ ಬುನಾದಿಯನ್ನ ಹಾಕಿ ಇವತ್ತು 9 ಬ್ಯಾಚ್ ವರೆಗೆ ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಫೀಸಿನ ವಿಚಾರದಲ್ಲಿ ಆಗಿರ್ಬೋದು, ಶಿಸ್ತಿನ ವಿಚಾರ ಆಗಿರ್ಬೋದು, ಎಲ್ಲದರಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ನಿಮಗೆ ಎಷ್ಟು ಅನುಕೂಲ ಮಾಡಿದೆ, ಅವನ್ನೆಲ್ಲ ನೀವು ರಿಮೆಂಬರ್ ಮಾಡ್ಕೋಬೇಕು. ಎಲ್ಲವನ್ನ ಮೆಲ್ಕಾಕ್ಬೇಕು, ಎಲ್ಲವನ್ನ ಹೇಳ್ಬೇಕು. ನಾವು ಹೆಂಗ್ ಆಗಿದ್ವಿ, ಹೆಂಗ್ ಬಂದಿವಿ. 10th ಬರ್ತೀರಾ, ಈ ನರ್ಸರಿದಾಗ ಹೆಂಗಿದ್ದೀರಿ ನೀವು, 1ನೇ ಕ್ಲಾಸ್ ಆದ್ಮೇಲೆ ಹೆಂಗ್ ಆಗ್ತೀವಿ, ಪ್ರತಿದಿನ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆಗ್ಲಿಕ್ಕೆ ಒಂದು ಕಾರಣ ಇರುತ್ತೆ. ಹೌದ್ ತಾನೆ? ಒಂದೊಂದೇ ನಿಮ್ಮ ಮನಸ್ಸಿಗೆ ತಟ್ಟಿರ್ತಾರೆ. ನೋಡಿ, ಪ್ರತಿಯೊಬ್ಬರಿಗೆ ನಾವು ಹೇಳೋದು ಇಷ್ಟೇನೆ, ಎಷ್ಟು ಹೇಳಿದ್ರು ಅಷ್ಟೇ. ಇನ್ನು ಕೇವಲ ನಾಳೆನೇ ಎಕ್ಸಾಮ್ ಇರೋದು. ನಾಳೆ ಎಕ್ಸಾಮ್ ಇದ್ರೆ ಇವತ್ತು ಸರಸ್ವತಿ ಪೂಜೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮಕ್ಕಳಿಗೆ ವರ್ಷ ಮಾಡಿದಾಗ ಸರಸ್ವತಿ ಪೂಜೆ ಕಾರ್ಯಕ್ರಮ ಹಾಗೂ ಬೀಳ್ಕೊಡುಗೆ ಸಮಾರಂಭ. ಈ ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ಇದು ಸಂತೋಷದ ವಿಚಾರ ಅಲ್ಲ. 10 ವರ್ಷ ಇಲ್ಲಿ ನಮ್ಮ ಮಕ್ಕಳು ಓದಿ ಇವತ್ತು ನಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ, ಶಾಲೆಯಿಂದ ನಮ್ಮ ಶಾಲೆಯನ್ನ ಅಲ್ಲದೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಅದೇ ನಾನು ನಿಮ್ಗೆ ಕೇಳ್ತಾ ಇರೋದೊಂದೇ, ನೀವು ಏನು ಕೊಡಬೇಡಿ, ನನಗೊಂದು ಒಳ್ಳೆ ಪರ್ಸೆಂಟೇಜ್ ಕೊಡಿ ಅಂತ. ನಿಮ್ಗೋಸ್ಕರ ಟೀಚರ್ಸ್ ಎಲ್ಲ ಶ್ರಮ ಪಡ್ತಾ ಇದ್ದಾರೆ. ಈ ಸಾರಿ ನಿಮಗೆ ಸುಭಾಷ್ ಸರ್ ಆಗಿರ್ಬೋದು, ಅಫ್ರೋಜ್ ಆಗಿರ್ಬೋದು, ಮಹೇಶ್ ಸರ್ ಆಗಿರ್ಬೋದು, ಸ್ಪೆಷಲ್ ಕ್ಲಾಸ್ ಆಗಿ ನಿಮಗೆ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ವರ್ಷ ನನಗೆ ಅರ್ಥ ಆಗ್ತಿದೆ, ಏನ್ ಅರ್ಥ ಆಗ್ತಿದೆ ಅಂತ ನನಗೆಲ್ಲ ಎಲ್ಲರಿಗೂ ಅರ್ಥ ಆಗ್ತಿದೆ. ಬರೀ ಮೇಡಮ್ ಇದ್ದಿದ್ರೆ, ಬರೀ ಮೇಡಮ್ಗೆ ಬಿಟ್ಟು ನಾನು ಹೋಗ್ಬಿಡ್ತಿದ್ದೆ 10th ಬಗ್ಗೆ. ನೋಡಿ, ಇವತ್ತು 3 ಜನ ಇಟ್ಟರೆ 3-4 ಜನ ಓಡಾಡಿಸಿದ್ದಾರೆ. ನೀವು 2017-18ನೇ ಬ್ಯಾಚ್ ಇಂದ 20-25ನೇ ಬ್ಯಾಚ್ ಬಂದಿದೆ. ಇಷ್ಟವರೆಗೆ ನಮಗೆ ಟಾರ್ಚರ್ ಕೊಟ್ಟ ಬ್ಯಾಚ್ ಯಾವ್ದನ್ನ ಬಂದಿದೆ? 25-26.
ಯಾಕಪ್ಪ ಅಂತಂದ್ರೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಯಾರಿಗೋಸ್ಕರ ನಾವು ಹೇಳ್ತಾ ಇದೀವಿ, ಯಾರಿಗೋಸ್ಕರ ಮಾಡ್ತಾ ಇದೀವಿ. ಆಮೇಲೆ ಯಾವುದೇ ರೀತಿಯ ಶಾಸ್ತ್ರ ಮಾಡಲ್ಲ, ಎದುರು ಮಾತಾಡಲ್ಲ, ಲೇಜಿನೆಸ್ ಬ್ಯಾಚ್. ಅದರಲ್ಲಿ 2017-18 ಇಲ್ಲಿವರೆಗೂ ನಮಗೆ ಗರ್ಲ್ಸ್ ಅಂತಂದ್ರೆ ನಂಬರ್ 1, ಗರ್ಲ್ಸ್ ಅಂತಂದ್ರೆ ನಂಬರ್ ಲಾಸ್ಟ್ ಬ್ಯಾಚ್ ಯಾವ್ದಪ್ಪ ಅಂತಂದ್ರೆ 25-26ನೇ ಬ್ಯಾಚ್. ಅಷ್ಟು ಲೇಜಿನೆಸ್ ಇದೆ. ಯಾಕೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಪ್ಪ ಅಂದ್ರೆ ನಿಮಗೆ ಅರ್ಥ ಆಗ್ಲಿ. ಇಲ್ಲಿವರೆಗೂ ನಾವು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಂಡು ಒಳ್ಳೆ ಪರ್ಸೆಂಟೇಜ್ ಕೊಡಿ. ನೆಕ್ಸ್ಟ್ ಮಂತ್ ನೀವು ಅಲ್ಲಿ ಗೌರಿ ಪುಷ್ಪ ಕುಂತಿದ್ರಲ್ಲ ಆ ಸ್ಥಾನ ಕೂತ್ಕೋಬಹುದು. ಪ್ರತಿಯೊಬ್ಬರಿಗೆ ಅವಕಾಶ ಇರುತ್ತೆ ಬರಕ್ಕೆ. ನೋಡಿ ಈ ವರ್ಷ ವಿಶೇಷತೆ ಏನಪ್ಪಾ ಅಂತಂದ್ರೆ ವರ್ಷ ನಮ್ಮ ಶಾಲೆಯಲ್ಲಿ IAS ಸನ್ಮಾನ ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಶಾಲೆಗೆ 600 ಅಂಕವನ್ನು ಪಡೆದಿರ್ತಕ್ಕಂಥ ಶ್ರೀ ಗೌರಿಗೆ ಇವತ್ತು ಸನ್ಮಾನ ಇದೆ. ತದನಂತರ ಹೊಸದಾಗಿ ಏನ್ ಮಾಡಿದೀವಪ್ಪ ಅಂತಂದ್ರೆ ಪ್ರತಿ ವರ್ಷ ಕನ್ನಡದಲ್ಲಿ ಔಟ್ ಆಫ್ ಬೋರ್ಡ್ ಬರ್ತಾ ಇತ್ತು. ನಾನು ಮತ್ತು ನಮ್ಮ ಫ್ರೆಂಡ್ ಬಸವರಾಜ ಮಾತಾಡಿಕೊಂಡು ಈ ಸಾರಿ ಔಟ್ ಆಫ್ ಬೋರ್ಡ್ ನನಗೆ ಶಿಕ್ಷಕರಿಂದ ಏನಾದ್ರು ಕೊಟ್ಟರೆ ಮಕ್ಕಳು ಏನಾದ್ರು ಪ್ಲಸ್ ಪಾಯಿಂಟ್ ಬರುತ್ತೆ ಅಂತ ಹೇಳಿ ಈ ಸಾರಿ ಸೋಷಿಯಲ್ ತೆಗೆದಿರ್ತಕ್ಕಂಥ ಹುಡುಗಿಗೆ ನಾನು ಕೊಡ್ತಾ ಇದ್ದೀನಿ, ಕನ್ನಡ ತೆಗೆದಿರ್ತಕ್ಕಂಥ ಹುಡುಗಿಗೆ ಬಸವರಾಜ್ ಕೊಡ್ತಾ ಇದ್ದೀನಿ. ಅಂದ್ರೆ ಯಾರ ಸಬ್ಜೆಕ್ಟ್ ಟೀಚರ್ಸ್ ಔಟ್ ಆಫ್ ಬೋರ್ಡ್ ತೆಗೆದಾರೆ ನೆಕ್ಸ್ಟ್ ನಾನು ಯಾರ ಸಬ್ಜೆಕ್ಟ್ ಟೀಚರ್ಸ್ ಇರ್ತೀರಲ್ಲ ಯಾವುದೇ ಮಕ್ಕಳು ಔಟ್ ಆಫ್ ಬೋರ್ಡ್ ತೆಗೆದ್ರೆ ನೆಕ್ಸ್ಟ್ ವರ್ಷ ಸರಸ್ವತಿ ಪೂಜೆ ಚಂಡ ಪಾರ್ಟಿಯಲ್ಲಿ ಕಡ್ಡಾಯವಾಗಿ ನಿಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ ಸನ್ಮಾನ ಮಕ್ಕಳಿಗೆ ಸಲ್ಲಬೇಕು. ನಾನು ಹೇಳ್ತಿರೋದು ಇಷ್ಟೇ, ಅಲ್ಲಿ ಬಂದು ಕುತ್ಕೊಂಡಿದಾರಲ್ಲ ಆ ಸ್ಥಾನ ಯಾರ್ದು ಶಾಶ್ವತ ಅಲ್ಲ. ಮನಸ್ಸು ಮಾಡಿದ್ರೆ ಎಲ್ಲರಿಗೂ ಶಾಶ್ವತ. ಹೋದ ವರ್ಷ ನೋಡಿ 20-25 ಜನ ಇಲ್ಲಿಂದ ಹೋಗಿದ್ರೆ ಬರೀ 2 ಮಾತ್ರ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ? ಅವರೆಲ್ಲ ಸಾಧನೆ ಮಾಡಿದ್ದಾರೆ. ಆ ಬ್ಯಾಚ್ ಅಲ್ಲಿ ಆ ಸ್ಥಾನ ನಿಮ್ಮ ಅತ್ತಾನೆ ಎಫ್ ಕ್ಯಾಮ್ರಾದಲ್ಲಿ ಬರೀತೀವಿ. ನಾಳೆನೇ ಎಕ್ಸಾಮ್ ಇದೆ, ನಿಮಗೆ ಏನ್ ಜಿರಾಕ್ಸ್ ಕೊಟ್ಟಿನ ಅಷ್ಟೇ ಓದಿ. ಆಮೇಲೆ ಯಾವುದೇ ಕಾರಣಕ್ಕೂ ನಕಲಿ ಮಾಡಬೇಡಿ. ನಿಮಗೆ ಸ್ವಂತ ಏನ್ ಬರುತ್ತೆ ಅದು ಬರುತ್ತೆ. ಇಷ್ಟು ದಿನ ಏನ್ ಟೈಮ್ ಪಾಸ್ ಮಾಡಿದ್ರೆ ಅದಲ್ಲ, ಎಷ್ಟು ದಿನ ಏನ್ ಓದಿರ ಅದಲ್ಲ. ಈ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಏನ್ ಓದ್ತಿರಲ್ಲ ಅದು ಮೇನ್. ಏನು ಓದ್ತಿರಲ್ಲ, ಏನು ಬರೀತಿರಲ್ಲ ಮೇನು. ಚೆನ್ನಾಗಿ ಬರೀರಿ, ಒಂದೇ ಪೆನ್ ಯೂಸ್ ಮಾಡಿ, ಸೀರಿಯಸ್ ಆಗಿ ತಗೊಳ್ಳಿ. ನೀವ್ ಯಾರು ತಗೊಳ್ಳಲ್ಲ, ನಿಮ್ಮಲ್ಲಿ ಲೇಜಿನೆಸ್ ಇದೆ. ಆ ಲೇಜಿನೆಸ್ ಕಾರಣ ನಿಮ್ಮ ಮನೆತನ, ನಿಮ್ಮ ತಂದೆ ತಾಯಿ, ಅದೇ ಒಂದು ಕಾರಣ. ಇನ್ನೂ ಒಂದು ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮೇಡಮ್ ಇಲ್ಲದ ನಿಮ್ಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಮುಗ್ದಂಡ ಇಲ್ದಂಗ ಓರಿಗೆ ಮುಗ್ದಂಡ ಇಲ್ದಂಗ ಆಗ್ಬಿಟ್ಟಿದೆ. ಆದ್ರೂ ಹೇಳ್ತಾ ಇದ್ದೀನಿ, ನಿಮ್ಗೆ ಒಳ್ಳೆ ಸೋರ್ಸ್ ಕೊಟ್ಟಿದ್ದೀನಿ, ಚೆನ್ನಾಗಿ ಓದಿ, ಒಳ್ಳೆ ಪರ್ಸೆಂಟೇಜ್ ತಗೊಂಬನ್ನಿ, ಒಳ್ಳೆ ಫಲಿತಾಂಶ ಕೊಟ್ಟು ಶಾಲೆ ತಂದೆ ತಾಯಿ ಒಳ್ಳೆ ಕೀರ್ತಿ ತಂದ್ಕೊಟ್ಟು. ಇವತ್ತೇನು ನಾನು ಬೈದಿದ್ದೀನಲ್ಲ, ನೆಕ್ಸ್ಟ್ ವರ್ಷ ಮರ್ಯಾದ ಸರ್ ಕೊಂಡಾಡ್ಬೇಕಂತಂದ್ರೆ ಒಳ್ಳೆ ಪರ್ಸೆಂಟೇಜ್ ಆಮೇಲೆ ನೋಡಿ 606 ಮಾರ್ಕ್ಸ್ ಇದೆ. ನಿನ್ನೆ ಹೇಳಿದ ಅವ್ರೇನು ಮಾತಾಡಿದ್ರೆ ಸತ್ಯ. 621 ಮಾರ್ಕ್ಸ್ ಏನಾದ್ರು ತೆಗೆದ್ರೆ 606 ಇದೆ. ಕಂಪ್ನಿಯಲ್ಲಿ 622 620 ಮಾರ್ಕ್ಸ್ ಈ ವರ್ಷ ಬಂದ್ರೆ 1 ಲಕ್ಷ ರೂಪಾಯಿ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಕೊಡ್ತೀವಿ. 622 ಕ್ರಾಸ್ ಆದ್ರೆ 1 ಲಕ್ಷ ರೂಪಾಯಿ ನೀವು ಎಜುಕೇಶನ್ ಗಾಗಿ ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ. ಯಾರಾದ್ರೂ 622 ಮೇಲೆ ಕಂಪ್ನಿಗೆ ಹೈಯೆಸ್ಟ್ ರ್ಯಾಂಕ್ ಮಾಡಿದ್ರೆ ಇದು ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾವೆಲ್ಲ ಕಲಿಸ್ಕೊಡ್ತಕ್ಕ. ತದನಂತರ ಪ್ರತಿಯೊಬ್ಬರು ಯಾರ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಆಗಿದ್ರೆ ಆ ಸಬ್ಜೆಕ್ಟ್ ಟೀಚರ್ ಸನ್ಮಾನ ಮಾಡ್ತಾರೆ. ಆಮೇಲೆ ಗೌರಿ ಇದೆಯಲ್ಲ, ಗೌರಿದು 606 ಇದೆ, ಅದು ಕ್ರಾಸ್ ಮಾಡಿದ್ರೆ 51,000 ರೂಪಾಯಿ ಬಹುಮಾನ ಇದೆ. ಮತ್ತೆ ಇದನ್ನ ನೀವು ಪಡ್ಕೊಳ್ತಿರೋ, ಇದನ್ನ ದುಡ್ಡಿಗೋಸ್ಕರ ಹೇಳ್ತಾ ಇಲ್ಲ. ಮುಂದೆ ನೀವು ಓದಲಿಕ್ಕೆ ಸ್ಕಾಲರ್ಶಿಪ್ ತರ ನೀವು ಯಾವ ಕಾಲೇಜ್ ಸೇರಿದ್ರೆ ಆ ಕಾಲೇಜ್ಗೆ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಚೆಕ್ ಬರೆದು ನಿವೇದಿತ ಸ್ಕೂಲಿಂದ ಚೆಕ್ ಬರೆದು ಅಲ್ಲಿ ಕೊಡ್ತೀವಿ. ಅರ್ಥ ಆಯ್ತಾ? ನೋಡಿ 3 ನಿಮಗೆ ನೀವು ಮುಂದಿಟ್ಟಿದ್ದೀವಿ. ಕಂಪ್ನಿಯಲ್ಲಿ 622 ಹೈಯೆಸ್ಟ್, 623 ತೆಗೆದ್ರೆ 1 ಲಕ್ಷ ರೂಪಾಯಿ, 606 ನಿವೇದಿತ ಸ್ಕೂಲಲ್ಲಿ ಹೈಯೆಸ್ಟ್, 607 ತೆಗೆದ್ರೆ 51,000 ರೂಪಾಯಿ ನಿಮಗೆ ಬಹುಮಾನ ಇರುತ್ತೆ ಶಾಲೆಯ ಕಡೆಯಿಂದ. ಇದನ್ನ ಉಪಯೋಗ ಮಾಡ್ಕೊಳ್ರಿ, ದುಡ್ಡಿಗೋಸ್ಕರ ಅಲ್ಲ, ಛಲ ತಗೊಳ್ಳಿ. ನಾವು ಓದ್ಲಿಕ್ಕೆ ನೋಡಿ ಕೆಲವೊಬ್ರು ಪರ್ಸೆಂಟೇಜ್ ಮಾಡಿ ಏನೋ ಓದಿಸ್ಬೇಕಂತ ತಂದೆ ತಾಯಿಗೆ ಅಷ್ಟು ಶಕ್ತಿ ಇರಲ್ಲ. ಅದೇ ಒಂದು ಗುಂಗಿರುತ್ತೆ ಮಕ್ಕಳಲ್ಲಿ, ಅಯ್ಯೋ ನಾನು ಇದು ಕೋರ್ಸ್ ಮಾಡ್ಬೇಕು ಅನ್ಕೊಂಡಿದ್ದೇನೆ. ನೀವು ಒಳ್ಳೆ ಮಾರ್ಕ್ಸ್ ತಗೊಂಡ್ರಿ, ನೀವು ಏನ್ ಕೋರ್ಸ್ ಮಾಡ್ತೀರಿ ಅಂತ ನಿಮ್ಮ ತಂದೆ ತಾಯಿನ ಕರೆಸಿ ನಾನು ಹೇಳ್ತೀನಿ, ಇದೇ ಕೋರ್ಸ್ ಮಾಡಿ ಅಂತ ಹೇಳಿ. ಆಮೇಲೆ ಆ ಕಾಲೇಜ್ ಈ ಕಾಲೇಜ್ ಅಂತ ಅನ್ಕೋಬೇಡಿ. ಯಾವ ಕಾಲೇಜಲ್ಲಿ ನಾವು ಓದಿದ್ರೆ ಮಾತ್ರ ಓದಕ್ಕಾಗಲ್ಲ. ನಾವು ಅಲ್ಲಿ ಹೋಗಿ ಬೆಂಗಳೂರಿಗೆ ಡೆಲ್ಲಿಗೆ ಸೇರಿದ್ರು ಏನು ಮಾಡಕ್ಕಾಗಲ್ಲ. ಎಲ್ಲೇ ಸೇರಿ ತಂದೆ ತಾಯಿ ನೀಟಾಗಿ ಓದೋದ್ ಕಲಿ. ಆಮೇಲೆ ನಿಮ್ಗೆ ಈಗ ಅರ್ಥ ಆಗಲ್ಲ, ನಿವೇದಿತ ಶಾಲೆದು ವ್ಯಾಲ್ಯೂ ಯಾವಾಗ ಅರ್ಥ ಆಗುತ್ತಪ್ಪ ಅಂತಂದ್ರೆ ಒಂದು 6 ತಿಂಗಳಲ್ಲಿ ಕೂತ್ಕೊಳ್ತಿರಲ್ಲ, ಆವಾಗ ನಿವೇದಿತ ಶಾಲೆದು ವ್ಯಾಲ್ಯೂ ಏನಂತ ಅರ್ಥ ಆಗುತ್ತೆ. ಆಮೇಲೆ ಇರ್ತಕ್ಕಂಥ ಎಲ್ಲ ಬ್ಯಾಚ್ ಇದ್ದೀರಲ್ಲ, ಪ್ರತಿಯೊಬ್ಬ ತಂದೆ ತಾಯಿ ಬರೀ ಫೀಸ್ ಕಟ್ಟೋದು ಕಷ್ಟ ಇದೆ.
ಅದನ್ನ ಆಲೋಚನೆ ಫೀಸ್ ಕಟ್ಟೋದು ಕಷ್ಟ ಐತೆ ನಿಮ್ಮ ತಂದೆ ತಾಯಿ ಅಂತದ್ರಲ್ಲಿ ನೆಕ್ಸ್ಟ್ PUC ಗೆ ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ 50,000 ಕಟ್ಟಿ ಓದಿಸ್ತಾರೆ. ಆ ನಂಬಿಕೆ ಉಳಿಸ್ಕೊಡ್ರಿ. ನೀವ್ ಯಾರು ದಾರಲ್ಲ, ಯಾರು ನಿಮ್ಮಲ್ಲಿ ಲೇಜಿನೆಸ್ ಇದೆ, ಆ ಲೇಜಿನೆಸ್ ತೆಗೆದಾಕಿದ್ರೆ ನೀವು ಬುದ್ಧಿವಂತ. ಪ್ರತಿ ಸಬ್ಜೆಕ್ಟ್ ಗೆ 2 ದಿನ 3 ದಿನ ಗ್ಯಾಪ್ ಇದೆ. ಅದರಲ್ಲಿ ಸುಭಾಷ್ ಸರ್, ಅಫ್ರೋಜ್ ಮಿಸ್ ಮತ್ತು ಮಹೇಶ್ ಸರ್ ಇರ್ತಾರೆ, ನಾನು ಇರ್ತೀನಿ, ರಾಮು ಸರ್ ಇರ್ತಾರೆ, ಅನುಕೂಲ ಇದ್ರೆ ಮೇಡಮ್ ಬರ್ತಾರೆ, ಆಮೇಲೆ ಸೈನ್ಸ್ ಮಿಸ್ ಇರ್ತಾರೆ. 10th ಯಾರು ಪಾಠ ಮಾಡ್ತಾರೆ ಅವರೆಲ್ಲ ಇರ್ತೀವಿ. ನಿಮಗೆ ಏನ್ ಕೇಳ್ರಿ, ಪಾಠ ಅರ್ಥ ಆಗಿಲ್ಲ ಅಂತ ಕೇಳ್ರಿ, ಯಾವ ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ. ನೀವು ಎಷ್ಟೊತ್ತಾಗಾದ್ರೂ ಫೋನ್ ಮಾಡಿದ್ರೆ, ಎಷ್ಟೊತ್ತಾಗಾದ್ರೂ ಇದು ಮಾಡಿದ್ರಿ. ಈಗಲೂ ನಿಮ್ಗೆ ಅವಕಾಶ ಮಿಂಚಿಲ್ಲ, ಕಾಲಾವಕಾಶ ಮಿಂಚಿಲ್ಲ, ಇನ್ನೂ ಚಾನ್ಸ್ ಇದೆ. ಗ್ಯಾರಂಟಿ ಇದ್ರೆ 2 ಫಸ್ಟ್ ಫೇಲ್ ಆಗುತ್ತೆ ಹೇಳಲ್ಲ, 2 ಫಸ್ಟ್ ಆ ಟ್ಯಾಲೆಂಟ್ ನಿಮ್ಮಲ್ಲಿ. ದಯವಿಟ್ಟು ನಿವೇದಿತ ಸ್ಕೂಲಲ್ಲಿ ಒಂದು 100% ಅಂತ. Good morning, ma'am. I'm very glad to stand before you to speak some of my views. Actually, today I can reach here or not, I don't know, but also I reached for your sake. But I regret. 3 years, 2017-18 to until last year I was full time with the 10th standard. But this year it was not possible with me. But also my mind, you all are there, you are studying, all checking, all watching everything. I believe you. You all will pass that. Is it? Promise? Yes, no. Just to pass not enough for, but you have to try. The last moment if you try, I tell also there is no use, but it is not too late. If you think, today also enough. Many times, whenever time gets high, give an advice for you. What you want to do, how is next, what is next future life. Is it or not? So, 15 years, enough and more to understand what is good and bad. It is enough to think about your life. So, your life, it is in your hand only. Nobody can make any magic on you. You have to think about it. So, high percentage can people on the attitude towards the studies. That you have to change. Something is sleeping already. You cannot listen. Why want to listen now? Slept already, study and yesterday full study, hard work doing, that's why, yes, now. Is it or not? So hard work never fails, like that one proverb is there, that you get to success. Future, wherever you go also, that one word in your mind, one starting, I told everything for you. This time, I cannot give you full time also told. This 3 years of subject changes was not there, but also struggled. But this year, I believe all the teachers are left to you. Okay, so all the best. Keep studying. ಈ ಸಾರಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿರ್ತಕ್ಕಂಥದ್ದು ನನ್ನ ಸ್ನೇಹಿತ ಸ್ಪೆಷಲ್ ಕ್ಲಾಸಿಕಲ್ ಬಸವರಾಜ್ ಕುರುಗೋಡು ಅವರೊಂದು ಸನ್ಮಾನವನ್ನ ಹಮ್ಮಿಕೊಂಡಿದ್ದಾರೆ. ಪುಷ್ಪ ಜಂಕಲ್ ಪುಷ್ಪ ಇವ್ರ ಇತಿಹಾಸ ಏನಪ್ಪಾ ಅಂತಂದ್ರೆ 3 ಹೆಣ್ಣುಡುಗರು ಒಂದು ಹುಡುಗ ನಮ್ಮ ಶಾಲೆಯಲ್ಲೇ ಓದಿದ್ರೆ ಎಲ್ಲರೂ ಫಸ್ಟ್ ಕ್ಲಾಸ್ ಹಾಕಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಸಾಧನೆ ಮಾಡಿದ್ದಾರೆ. ಹಂಗಾಗಿ ಅವ್ರನ್ನ ಆಯ್ಕೆ ಮಾಡಿಕೊಂಡು ನಾವು ಬಹುಮಾನವನ್ನ ಕೊಡ್ತಾ ಇದ್ವಿ, ಒಂದು ಸನ್ಮಾನವನ್ನ. ಜೋರಾದ ಚಪ್ಪಾಳೆ. ಕನ್ನಡದಲ್ಲಿ 100ಕ್ಕೆ 100. ಗೌರಿ ಸೋಷಿಯಲ್ ಅಲ್ಲಿ 100ಕ್ಕೆ 100 ಅಂಕ. ಇದು ನಾನು ಸೋಷಿಯಲ್ ಟೀಚರ್ ಆಗಿ ನನ್ನ ಒಂದು ಕಿರುಕಾಣಿ.
very happy to be here. I am full nervous to talk here, but I will talk a few words. Tomorrow is exam for my juniors. All the best for their exams. I hope they write good. All the best. I want to talk few words about my teachers who taught me. They are very good in teaching. We can't explain that, but they are very. We can't. They inspired us. Marappa sir taught me, and they inspired us, and Pushpa miss also. Let me continue in Kannada. Pushpa miss ಬರೇ ನಮಗೆ ಏನು ಇದು ಬರೇ ಬೈಯೋದು ಬಡಿಯೋದನ್ನು ಮಾಡಿಲ್ಲ. ಅವ್ರನ್ನ ಆಫೀಸ್ ರೂಮಿಗೆ ಕರೆದು ಅವಾಗ ಮೋಟಿವೇಟ್ ಮಾಡಿದ್ದಾರೆ, ಇನ್ಸ್ಪೈರ್ ಮಾಡಿದ್ದಾರೆ. ಹಂಗಾಗಿ ನಾವು ಹಿಂಗೆ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಅವ್ರು ಬೈಯೋದು ಸುಮ್ಮನೆ ಅಲ್ಲ, ಅದು ನಿಮ್ಗೆ ಈಗ ಬೈಯೋದು ಅನಿಸ್ಬೋದು, ಬಟ್ ನೆಕ್ಸ್ಟ್ ನೀವು ಬೇರೆ ಕಡೆ ಹೋದಾಗ ಅನಿಸುತ್ತೆ ಹಂಗೆ ಬೈತಿದ್ರು ಹಂಗೆ ಹಿಂಗೆ ಅಂತ. ಬಟ್ ಭಾಳ ನೆನ್ಸ್ಕೊಂಡು ಅವಾಗ ಖುಷಿ ಆಗುತ್ತೆ. ಆ್ಯಂಡ್ ಸರ್ ಡೈಲಿ ನಮ್ಗೆ ಕಾಲ್ ಮಾಡ್ತಿದ್ರು. ಆ್ಯಂಡ್ ಅವ್ರು ಕಾಲ್ ಮಾಡಿದಾಗ ನಾವು ಸರಿಗೆ ಕಾಲ್ ಮಾಡಬೇಕು ಹಂಗೆ ಹಿಂಗೆಲ್ಲ ಇದು ಮಾಡಿಕೊಂಡು ಸರಿಗೆ ಕಾಲ್ ಮಾಡಿದಾಗ ರಿಸೀವ್ ಮಾಡಿ ಅದೆಲ್ಲ ಹೇಳಿ ಸರ್ ಹಿಂಗೆಲ್ಲ ನನಗೆ ಮೋಟಿವೇಟ್ ಮಾಡಿ ಬೆಳಗ್ಗೆ ಎಬ್ಬಿಸಿ ನೈಟ್ ಇದುವರೆಗೆ ಟೈಮ್ ಮಾಡಿ ಭಾಳ ಮೋಟಿವೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ಆಲ್ ದ್ಯಾಟ್. And one Asha miss, she is very, we can't forget that teacher. She is a very good teacher who taught me Hindi. It was difficult to me, but when she taught me, it became too easy. I can't forget her. Same as Pushpa miss and Marappa sir and all other teachers. Thank you for giving me this opportunity to speak. Thank you. And all the best for your exams, my juniors. And dear friends, I am S. Pushpa. ನಾನಿಲ್ಲಿ ನರ್ಸರಿಯಿಂದ 10ನೇ ತರಗತಿಯಿಂದ ಓದ್ತಾ ಇದ್ದೀನಿ. ಈ ಸ್ಕೂಲ್ ಹೆಂಗಂದ್ರೆ ನನಗೆ ಗೊತ್ತು. ಇಲ್ಲಿ ಟೀಚರ್ಸು ಮತ್ತು ಎಲ್ಲ ನಮಗೆ ಸ್ಟ್ರಗಲ್ ಆಗಿ ಎಲ್ಲ ಇಷ್ಟು ಎಲ್ಲ ಪರ್ಸೆಂಟೇಜ್ಗೋಸ್ಕರ ನಾವು ಚೆನ್ನಾಗಿ ಓದಿ ಅವರಿಗೆ ರಿಸಲ್ಟ್ ತಂದು ಕೊಡಬೇಕು. ಅದೇ ಥರ ನೀವೆಲ್ಲ ಚೆನ್ನಾಗಿ ಓದಿ ರಿಸಲ್ಟ್ ತಂದು ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಜೂನಿಯರ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗುತ್ತೆ ಇಲ್ಲ, ಆದರೂ ಟ್ರೈ ಮಾಡ್ತೀನಿ. ಅವರು ಬಡಿತಾರ ಹೊಡಿತಾರ ಅಂತ ನಾವು ಆ ಥರ ಇರಬಾರ್ದು. ಅದೇ ನಮಗೆ ಮುಂದೆ ಈ ರಿಸಲ್ಟಿಗೋಸ್ಕರ ಹೆಲ್ಪ್ ಆಗುತ್ತಾ. ಇಲ್ಲಿ ಬಡಿತಾರ ಅಂತ ಅನ್ಕೊಂತೀವಿ, ಅದೇ ಕಾಲೇಜಿಗೆ ಹೋದ್ಮೇಲೆ ಗೊತ್ತಾಗುತ್ತಾ ಸ್ಕೂಲಿನ ವ್ಯಾಲ್ಯೂ ನಮಗೆ. ಸ್ಕೂಲ್ ಹೇಗಂತ ಗೊತ್ತಾಗಲ್ಲ. ಎಲ್ಲರೂ ಚೆನ್ನಾಗಿ ಓದಿ 100% ರಿಸಲ್ಟ್ ತಂದುಕೊಡಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು. Good morning everyone. I thanks my teachers and Marappa sir, Pushpa miss, Ram sir, Mahesh sir, Afroz miss, Kavya ma'am and all my teachers for giving me best education, and I all the best for next upcoming 10th batch, and all the best for all students for your essay to examination. Thank you.
ಟೀಚರ್ಸ್ ಬಳಗರಿದ್ದೀರಾ? ಇಲ್ಲ ಸರ್, ಅವರೆಲ್ಲ ಟೀಚರ್ಸ್ ಎಲ್ಲ ಒಂದ್ಸಲ ಬೆಳೆಸ್ಬಿಟ್ಟು ಬನ್ನಿ ಮೇಡಮ್. ಈ ಒಬ್ರು ಬರೀ ಅಕ್ಕಿ ಕಾಳು ಕೊಡ್ಬೇಕು. ಮಿಸ್ ಯಾರು ಎಲ್ಲ ಗ್ರೂಪ್ ಸರ್. ಅಕ್ಕಿ ಕಾಳು ಮಿಸ್ ಬನ್ನಿ. ಈ ಮಿಸ್ ಇದೆ. ಬರ್ರಿ ಮುಂದೆ ಬನ್ನಿ, ದೂರ ಬರ್ರಿ. ಸತಿಪದ ಆಡ್ರಿ ಮಿಸ್ ಬಂದ್ರೆ ಆಡ್ರಿ, ಏನಲ್ಲ ಆಡ್ರಿ ಬಂದ್ರೆ ಆಡ್ರಿ ಮಿಸ್, ಆಡ್ತಿರಲ್ಲ ಆಡ್ರಿ. ಪ್ರೇಮರು ಮಕ್ಕಳು ಕರ್ಕೊಂಡ್ಬಂದು ಕೈ ಮುಗಿದು ಕರ್ಕೊಂಡು ಹೋಗ್ಬೇಕು. ಮಕ್ಕಳ ಸಾಲಾಗಿ ಬರ್ತಾವೆ, ಕೈ ಮುಗಿದು ಹೋಗ್ತಾರೆ. ನೀವು ಟೀಚರ್ಸ್ ಎಲ್ಲ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ ನೀವು ಮುಗಿಸ್ಕೊಂಡು ಹೋಗಿ, ಪೂಜೆ ಮುಗಿಸ್ಕೊಂಡು ಪ್ರೀ ಪ್ರೈಮರಿ ಫಸ್ಟ್ ಮುಗಿಸ್ಕೊಂಡು ಹೋಗಿ ಕೈ ಮುಗಿದು ಹೋಗ್ಬಿಡಿ. ಪ್ರೀ ಪ್ರೈಮರಿ ಹೋಗ್ರಿ ಮಿಸ್ಗ. ಬಾಯ್ಸ್ ಇಲ್ಲ, ನೀವು ಬಾಯ್ಸ್ ಎಲ್ಲ ಆ ಕಡೆ ಒಬ್ಬರು ಹಿಡ್ಕೊಡ್ರಿ, ಕೈ ಹಿಡ್ಕೊಡ್ರಿ. ಗರ್ಲ್ಸ್ ಎಲ್ಲ ಒಂದು ಕಡೆ ಇಟ್ಕೊಡಿ, ಟೀಚರ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡು ಬೆಳಗ್ಗೆ ಬಿಡ್ರಿ. ಟೀಚರ್ಸ್ ಎಲ್ಲ ಹೋಗಿ ಗರ್ಲ್ಸ್ ಕುಂದಿರಿಸಿ ಆಯ್ತು ಬೈ ಇಟ್ಟು ಹಿಂದೆ ಬಾಯ್ಸ್ ಕುಂದಿರ್ತಾರೆ. ಹಾಕಿ ಕೈ ಮುಗಿದು ನೀಟಾಗಿ ಬರುತ್ತೆ. ಅರ್ಥ ಆಯ್ತಾ? ಮುಗಿಸಿ ಕರ್ಕೊಂಬಂದ್ಬಿಡ್ರೆ ಅಯ್ಯಪ್ಪ ಅವರು ಸ್ವಲ್ಪ ಮಗಿಸಿ ಜಲ್ದಿ ಕರ್ಕೊಂಬಂದ್ಬಿಡ್ರೆ ಟೈಮ್ ಆಗುತ್ತೆ. ಬಿಸಿಲು ಮಕ್ಕಳಿಗೆ ತೊಂದರೆ ಆಗುತ್ತಾ? ಅವ್ರು ಕೈ ಇಟ್ಬಿಟ್ಟು ಆಯ್ತಾ ಬಾಯಿ ಒಂದೊಂದೇ ಆಗ ಕರ್ಕೊಂಡು ಹೋಸ್ಟ್ ಹಾಕ್ಬಾಡ್ರಿ. ನೋಡಿ ಮಕ್ಕಳು ಯಾಕೆಲ್ಲ ಹಿಂದಕ್ಕೆ ಸೇರ್ತೀರಿ? ಸೊ ಮುಖ ಕಾಣಲ್ಲ, ಬೇಸ್ ಬರೀ ಭಗವಾನ ಬರೀ ಸತ್ತಾಗಿ ಸರ್ ಕರ್ಪೂರ ಹಾಕಿ ನೀವು ಹೋಗ್ರಿ. ಆಯ್ತು ಓಕೆ.